ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಆಡಿ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಕೀ ಬಂದ್ಬಿಟ್ಟು ಇದು ಆಡಿ Q5 ಇದು ಮಾಮೂಲಿ ಸೇಮ್ ಲಾಕು, ಅನ್ಲಾಕ್, ಬ್ಯಾಕ್ ಡಿಕ್ಕಿ ಓಪನ್ ಇದೆ. ಇದರಲ್ಲಿ ಆಡಿ Q5 ಇದು ಗಾಡಿ. ಆ್ಯಕ್ಚುಲಿ ಆಡಿ Q7ವರೆಗೂ ಎಲ್ಲ ಗಾಡಿ ನಾನು ಡ್ರೈವ್ ಮಾಡಿದ್ದೀನಿ. ಸೊ ಏನಿಲ್ಲ, ಸೇಮ್ ಮಾಮೂಲಿ. ಈ ಕೀನ ಯಾವ ಥರ ಹಾಕೋದು ಅಂತ ಇದು ತೋರಿಸ್ತೀನಿ. ಆಡಿಯಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಇದರಲ್ಲಿ ಕೀಸ್ಟ್ ಎಲ್ಲ ಸೆನ್ಸರ್ ಬಟನ್ ಸ್ಟಾರ್ಟೆಡ್ ಇರುತ್ತೆ. ಬಟನ್ನು ಪ್ರೆಸ್ ಮಾಡಿದ್ರೆ ಮತ್ತೆ ಆಫ್ ಆಗೋಂಥದ್ದು. ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ. ಸೊ ಇದು ಬಂದು ನಿಮಗೆ ಕೀ ಹಾಕುವಂಥದ್ದಿರುತ್ತೆ. ಸೊ ಈ ಕೀನ ಈ ಥರ ಹಾಕಿದ್ರೆ ಜಸ್ಟ್ ಇದು ಬ್ರೇಕ್ ಮೇಲೆ ಕಾಲಿಟ್ಕೊಂಡು, ಇದು ಕ್ಲಚ್ಚು 2-in-1 ಆಟೋಮೆಟಿಕ್ ಸೇಮ್ ಇರುತ್ತೆ. ಇದು ಎಕ್ಸ್ಲೀಟ್ರು. ಸೊ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಇದನ್ನು ಬಟನ್ನ ಪ್ರೆಸ್ ಮಾಡಿದ್ರೆ ಗಾಡಿನ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಗೇರ್ ಬಂದು ಈ ಥರ ಇರುತ್ತೆ. ಜಸ್ಟ್ ಈ ಬಟನ್ನ ಪ್ರೆಸ್ ಮಾಡಿ, PL ಪಾರ್ಕಿಂಗಲ್ಲಿದೆ, R ಸೇಮ್ ರಿವರ್ಸು, D ಅಂದರೆ ಡ್ರೈವ್. ಈಗ ರಿವರ್ಸಿಗೆ ಬಿತ್ತು, ನ್ಯೂಟ್ಲಿಗೆ ಬತ್ತು, ಡಿ ಬಿದ್ದರೆ ಇಲ್ಲಿ ನೋಡಿ 1 2 3 ಅಂತ D 1 2 3 4 ಅಂತ ಆಟೋಮೆಟಿಕ್ಕು ನಿಮಗೆ ಅದು ಎಕ್ಸ್ಲೀಟ್ರ್ ಕೊಡ್ತಂಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇದು ಹ್ಯಾಂಡ್ ಬ್ರೇಕ್ ಇರುತ್ತೆ ಈ ಥರ. ಇದು ಅಪ್ಪಲ್ಲಿ ಹೋಲ್ಡ್ ಮಾಡ್ಬೋದು. ಸೊ ಇಷ್ಟೇ ಸಿಂಪಲ್ ಲಾಜಿಕ್ಕು. ಇದೇನು ದೊಡ್ಡ ವಿಷಯ ಇಲ್ಲ. AC ಎಲ್ಲ ಆಟೋಮೆಟಿಕ್ ಇರುತ್ತೆ, ಬಟನ್ಸು ಇನ್ನೇನು ಚೇಂಜಸ್ ಇರಲ್ಲ. ಸೇಮ್ ಡ್ರೈವಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ನೀವು ಮಾಡಬೇಕಾದ್ರೆ ಇಷ್ಟೇ. ಆಟೋಮೆಟಿಕಲ್ಲಿ ಗಾಡೀಲಿ ಏನು ತುಂಬ ಅಂಥದ್ದೇನಿಲ್ಲ, ತಿಳ್ಕೊಬೇಕಷ್ಟೇ. ಬಟನ್ ಸಿಸ್ಟಮೆಟಿಕ್ಕು, ಡ್ರೈವಿಂಗ್ ಎಲ್ಲ ಸೇಮ್ ಇರುತ್ತೆ, ಬಟ್ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಕೆಲವು ಗಾಡಿಗಳಲ್ಲೆಲ್ಲ ಈ ಮಿರರ್ಗಳು ಬ್ಯಾಕ್ ಲೈಟ್ ಬೀಳ್ತಾ ಇದ್ದರೆ, ಫ್ರಂಟು ಬ್ಯಾಕು ಲೆಫ್ಟಲ್ಲೆಲ್ಲ. ಸೊ ಇದು ಆಟೋಮೆಟಿಕ್ಕು ಮಿರರ್ಗಳು ಆ ಲೈಟಿಗೆ ಒಂದು ಸ್ವಲ್ಪ ಡಿಮ್ ಆಗ್ತಾ ಬರುತ್ತೆ. ಲೈಟ್ ಕಣ್ಣಿಗೆ ಚುಚ್ಚಿದಂಗೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಹಿಂದ್ಗಡೆ ಲೈಟ್, ಗಾಡಿ ಲೈಟ್ದು ನಮಗೆ ಚುಚ್ಚೋದಿಲ್ಲ, ಕಣ್ಣು ಚೆನ್ನಾಗಿರುತ್ತೆ. ಲೈವ್ ಡ್ರೈವ್ ಪಿಕಪ್ಪು ದಮ್ಮೆಲ್ಲ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಇಂಡಿಕೇಶನ್ನು ಲೆಫ್ಟು ರೈಟಿಗೆ ಬರುತ್ತೆ, ಎಲ್ಲ ಇದರಲ್ಲಿ ಲೆಫ್ಟಲ್ಲಿ ಬರುತ್ತೆ. ಲೆಫ್ಟಿಗೆ ಹಾಕಿದ್ರೆ ಲೆಫ್ಟು, ರೈಟಿಗೆ ಹಾಕಿದ್ರೆ ರೈಟು, ಲೆಫ್ಟ್ ಸೈಡ್ ಇರುತ್ತೆ. ರೈಟ್ ಸೈಡ್ ಬಂದುಬಿಟ್ಟು ನಿಮಗೆ ವೈಫರ್ದಿರುತ್ತೆ ಅಷ್ಟೇ, ಇನ್ನೇನು ಚೇಂಜಸ್ ಇರಲ್ಲ. ಓಕೆ, ಥ್ಯಾಂಕ್ ಯು. ಮತ್ತು ಲಾಕು ಸೇಮ್ ಇಲ್ಲಿರುತ್ತೆ. ಪವರ್ ವಿಂಡೋ, ಅಪ್ಪು ಡೌನು, ಮಿರರ್ ಅಡ್ಜಸ್ಟ್ಮೆಂಟು ಸೇಮು. ಇದರಲ್ಲಿ ಸೀಟ್ ಅಡ್ಜಸ್ಟ್ಮೆಂಟು ಸೊ ಈ ಥರ ಇರುತ್ತೆ. ಇದನ್ನು ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಸೀಟ್ ಮೇಲ್ಗಡೆ ಆಗುತ್ತೆ, ಡೌನ್ ಪ್ರೆಸ್ ಮಾಡಿದ್ರೆ ಡೌನ್ ಆಗುತ್ತೆ, ಬ್ಯಾಕ್ ಮಾಡಿದ್ರೆ ಬ್ಯಾಕ್ ಪುಷ್ ಆಗುತ್ತೆ, ಫ್ರಂಟ್ ಮಾಡಿದ್ರೆ ಫ್ರಂಟ್ ಪುಷ್ ಆಗುತ್ತೆ ಈ ಥರ. ಸೊ ಇದನ್ನು ಬ್ಯಾಕ್ ಸೀಟು ಪುಷ್ ಡೌನು, ಬ್ಯಾಕು ಮತ್ತು ಫ್ರಂಟು ಮಾಡುವಂಥದ್ದಿರುತ್ತೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕಾರ್ ಸಿಗ್ತದೆ, ನೆಕ್ಸ್ಟ್ ರಿವ್ಯೂ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.